ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹರ್ಷಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಸಮಯ ಆದಮೇಲೆ ನಾನಂತೂ ವ್ಲಾಗ್ ಮಾಡ್ತಿದ್ದೀನಿ. ಬಿಕಾಸ್ ಒನ್ ಆಫ್ ದ ಬ್ರೇಕ್ ತೊಗೊಂಡಿದ್ದೆ ಅಂತಲ್ಲ, ನನಗೆ ಎಕ್ಸಾಮ್ಸ್ ನಡೀತಾ ಇದೆ ಈಗ ಸದ್ಯಕ್ಕೆ. ಸೊ ಆದ್ದರಿಂದ ವ್ಲಾಗ್ ಏನು ಅಷ್ಟು ಮಾಡಿದ್ದಿಲ್ಲ ನಾನು. ಸೊ ಆದ್ದರಿಂದ ಈಗ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಏನು ಹೇಗೆ ಏನು ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ. ಇದು ಸುಮ್ಮನೆ ಹಾಗೆ ಒಂದು ಆಚೆ ಹೋಗ್ತಾ ಇದೆ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಡೇ ಇನ್ ಮೈ ವ್ಲಾಗ್ ಅವ್ರು ವೀಕ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ಸ್ಲಿಪ್ಪರ ಅಡ್ಡಿ ಗಾಯ್ಸ್, ಯಾರು ಬಂದಿದ್ದಾರೆ ತುಮಕೂರ್ಗೆ? ಹಾಯ್ ಹೇಳಿ ನನ್ನ ವ್ಲಾಗ್. ಮತ್ತೆ ಕೇಳಿ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಎಲ್ಲ ನನ್ನ ವಿಡಿಯೋ ನೋಡ್ತವ್ರ ಅಂತ. ನೀನು ನೋಡ್ತೀನಿ ಫಸ್ಟು? ಹಾಂ ನೋಡಿ ಗೈಸ್, ಇಷ್ಟೇ ಜೀವನ. ನನ್ನ ವಿಡಿಯೋನೇ ನೋಡಲ್ಲ ಇವಳು, ಇಂಥ ಮಹಾನ್ ಭಾವಿ ಅಂದರೆ. ಸ್ವಲ್ಪ ನನ್ನ ವಿಡಿಯೋ ನೋಡು, ಓಕೆ? ಇನ್ಮೇಲಿಂದ ನೋಡು. ಪಾಪ ಅವಳಿಗೂ ಟೈಮ್ ಇರಲ್ಲ, ಸೊ ಅದರಿಂದ ನನ್ನ ವಿಡಿಯೋ ಹಂಗೇನಿಲ್ವಾ? ಮತ್ತೆ ಯಾಕೆ ನನ್ನ ವಿಡಿಯೋ ನೋಡಲ್ಲ ಹೇಳಪ್ಪ? ನೋಡಿ ಗೆಸ್ಟ್ ನೋಡೋಣ, ಕೇಳ್ಸೋಣ ರೀಸನ್ ಯಾಕೆ ನನ್ನ ಫೋನ್ ಬಿಡು 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 ಫೋನು ಹತ್ರ ಬಿಡೋದು. ಹೇಳು, ಅಟ್ಲೀಸ್ಟ್ ವಾಯ್ಸಲ್ಲಿ ಹೇಳು. ನನ್ನ ವಿಡಿಯೋ ನೋಡಲ್ಲ, ಸುಮ್ಮನೆ ನೋಡಿ ಪ್ರೋತ್ಸಾಹ ಮಾಡು. ನಿನ್ನ ಫ್ರೆಂಡ್ನ ಬೆಳೆಸು, ಉದ್ಧಾರ ಮಾಡಿ. ನೋಡ್ತೀನಿ ಬಾ, ಆಚೆ ಗ್ಯಾಲರಿಲೇ ನೋಡ್ಬಿಟ್ಟಿರ್ತೀನಿ. ಗೈಸ್ ಅದೊಂದು ಇವಳು ಬಂದ ತಕ್ಷಣ ನಂಗೆ ಎವ್ರಿ ವೀಕ್ ಬರ್ತಾಳೆ, ಇಲ್ಲ 15 days ಒನ್ಸ್ ಬರ್ತಾಳೆ, ತೊಗೊಂಡ್ಬಿಡ್ತಾಳೆ ಫೋನ್ಸ್ಗಳನ್ನ. ಫೋನಲ್ಲಿ ಎಲ್ಲ ನೋಡ್ಬಿಡ್ತಾಳೆ, ಹಿಂಗೆ ಝುಗ್ ಅನ್ಸ್ಬಿಡ್ತಾಳೆ. ಅದೇ ವ್ಲಾಗ್ ಮುಗ್ದೋಯ್ತು ಅವಳು. ಅಷ್ಟೇ, ಅದೇ ನನ್ನ ಪ್ರಾಬ್ಲಮ್ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಮಾಡೋದು. ಅದಕ್ಕೆ ಲಾಕ್ ಇಡಬೇಕು ನಾನು ಇನ್ಮೇಲೆಲ್ಲ. ಆದರೆ ಈ ಫೋನಲ್ಲಿ ಲಾಕ್ ಇಡೋಕ್ಕಾಗಲ್ಲ ಯಾವುದಕ್ಕೂ, ಅದೇ ಪ್ರಾಬ್ಲಮ್. ಅದಕ್ಕೆ ಬನ್ನಿ ಆಚೆ ಹೋಗೋಣ ಇವಾಗ. ಎಲ್ಲಾದರೂ ಎಲ್ಲೋಗೋಣ ಅಂತ ಗೊತ್ತಿಲ್ಲ, ಬಟ್ ಎಲ್ಲಾದರೂ ಸುಮ್ಮನೆ ಓಡಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದಿನ ಆಗಿತ್ತು ನಾನು ಎಸ್ ಪುರಂ ಆ ಕಡೆ ಎಲ್ಲ ಓಡಾಡಿ. ನೋಡೋಣ, ಎಲ್ಲ ಸುಮ್ಮನೆ ಒಂದು ವಾಕ್ ಮಾಡ್ಕೊಳೋದು. ಸೊ ಗಾಡಿಯಲ್ಲಿ ಎಲ್ಲರೂ ಹೋಗ್ಬರೋಣ ಬಾ. ರೂಪಕ್ಕೆ ಗಾಡಿ ಓಡಿಸಿರುವಂತಹ ಮಹಾನ್ ಭಾವೆ ನಮ್ಮ ಗ್ರೀಷ್ಮ ಅವರು ಗಾಡಿ ಓಡಿದು ಅಂತ ಬಂದ್ಬಿಟ್ಲು ಗೈಸ್. ನಾನು ಗಾಡಿ ಬಿಟ್ಟು ಆಫ್ ಮಾಡಿಬಿಟ್ಟು ಆರಾಮಾಗಿ ಹಿಂದೆ ಕೂತಿದ್ದೀನಿ ಪೀಸಿಗೆ. ಫಸ್ಟ್ ಟೈಮ್ ಗಾಡಿ ಈ ಫೀಲ್ ಇರುತ್ತಲ್ಲ ಗೈಸ್, ಹಿಂದೆ ಕೂತ್ಕೊಳೋದು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ. ಲೈಕ್ ಯಾಕೆ ಅಂದರೆ ಯಾವಾಗಲೂ ನಾನೇ ಓಡಿಸ್ಬೇಕು, ಎಲ್ಲರನ್ನೂ ನಾನೇ ಕರ್ಕೊಂಡ್ಬರ್ಬೇಕು. ಕಾಲೇಜಲ್ಲೂ ಹಂಗೆ ಆಗುತ್ತೆ, ಮನೆಯಲ್ಲೂ ಹಂಗೆ, ಎಲ್ಲ ಕಡೆ ಹಂಗೆ. ಸೊ ಈ ಮೇಡಮ್ ಅವ್ರು ಬಂದಾಗ ಈ ಮೇಡಮ್ ಅವ್ರ ಜೊತೆ ಹಿಂದೆ ಕೂತ್ಕೊಳ್ಳೋದು ಅಲ್ವೇನೆ? ಆದರೆ ಇವಳಿಗೆ ಸಿಟ್ಟು ಬರುತ್ತೆ ಅಲ್ವೇನೆ? ನಾನು ಓಡಿಸಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್, ವಿಧಿ ಇಲ್ಲ, ಓಡಿಸ್ಲೇಬೇಕು. ಅಕ್ಕ ಮಹಾದೇವಿ ಅವರು ಬ್ಯಾಂಗ್ಳೂರಿಂದ ಗಾಡಿಯಲ್ಲಿ ಏನು ಮಾಡೋಣ, ಬಸ್ಸಲ್ಲಿ ಮಾಡ್ತಾರೆ. ಅದಕ್ಕೆ ಹೆಲ್ಮೆಟ್ ಹಾಕೊಂಬಂದಿರಲಿಲ್ಲ, ಗಾಡಿ ನೀವು ಹೆಲ್ಮೆಟ್ ಹಾಕೊಂತಿದ್ದೀವಿ. ಇಂಥ ಪರಿಸ್ಥಿತಿ ನೋಡಿ. ದಿಸ್ ಫೀಲ್ಸ್ ಲೈಕ್ ಹೆಂಗನ್ಸ್ತಿದೆ, ಔಟ್ಫಿಟ್ ಫೀಲಿಂಗ್. ಫಸ್ಟ್ ಟೈಮ್ ಗಾಡಿ ಹೆಲ್ಮೆಟ್ ಹಾಕೊಳ್ದಿರೆ ಓಡಿಸ್ತಿದೆ. ದಟ್ಸ್ ಓಕೆ, ಬನ್ನಿ ಹೋಗೋಣ. ಲೈಫಲ್ಲಿ ಇದೆಲ್ಲ ಇರಬೇಕು ಅಲ್ವೇನೆ. ಈಗ ಫಸ್ಟು ಈಗ ಇಲ್ಲಿ ಆರ್.ಕೆ. ಸ್ವೀಟ್ಸಿಗೆ ಬಂದಿದ್ದೀವಿ. ಸೊ ಆರ್.ಕೆ. ಸ್ವೀಟ್ಸಲ್ಲಿ ಏನಾದ ಹೆಸರು ಫಡ್ಜ್ ಐಸ್ ಕ್ರೀಮ್ ಅಂತ ಇದೆ. ಯಾರಪ್ಪ ಇದು ಸೌಂಡ್ ಮಾಡ್ತವ್ರೆ? ಫಡ್ಜ್ ಐಸ್ ಕ್ರೀಮ್ ಅಂತ ಹೊಸದಾಗಿ ಅವ್ರು ಏನೋ ಇಂಟ್ರಡ್ಯೂಸ್ ಮಾಡಿದ್ರು. ಸೊ ನಾನು ಅದನ್ನು ಟೇಸ್ಟ್ ಮಾಡಿದ್ದೆ. ಇವಳಿಗೂ ಅದನ್ನು ತಿನ್ನಬೇಕು ಅಂದು ನಾನು ಅದಕ್ಕೆ ಕರ್ಕೊಂಡು ಬಂದೆ. ಇಬ್ಬರು ತಿನ್ಕೊಂಡು ಆಮೇಲೆ ಬೇರೆ ಕಡೆ ಎಲ್ಲರೂ ತಿನ್ನೋಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹೆಂಗಿದೆ ಅಂತ ನಿಮಗೂ ಇವತ್ತು ಕೊಡ್ತೀನಿ ಬನ್ನಿ. ಬಟ್ ನನಗೆ ಇಷ್ಟ ಆಯಿತು ಹಾನೆಸ್ಟಾಗಿ. ಇವತ್ತು ಈ ಮೇಡಮ್ ಅವರು ತಿನ್ನಬೇಕು. ಆರ್.ಕೆ. ಸ್ವೀಟ್ಸ್. ನಾವು ಈಗ ಬಂಗಾರಪೇಟೆ ಚಾಟ್ಸಿಗೆ ಬಂದಿದ್ವಿ. ಆ್ಯಂಡ್ ವಿ ವರ್ ಹ್ಯಾವಿಂಗ್ ಸಮ್ ಮಸಾಲ ಪುರಿ ಗೈಸ್. ಮಸಾಲ ಪುರಿ ಬೇಕಾ ನಿಮಗೂ? ಐ ಆಮ್ ಸಾರಿ ಗೈಸ್, ಇಲ್ಲಿಂದನೇ ಟೇಸ್ಟ್ ಮಾಡಿಸ್ತೀನಿ, ತಗೊಳ್ಳಿ ಎಲ್ಲರಿಗೂ ಒಂದು ಸ್ವಲ್ಪ ಅಲ್ವಾ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿಂದನೇ ಮಸಾಲ ಪುರಿ. ನಮ್ಮದು ಒಂದು ಒಳ್ಳೆ ಪಾನಿಪುರಿ ಆ್ಯಂಡ್ ಮಸಾಲ ಪುರಿ ಆಯಿತು, ಚೆನ್ನಾಗಿತ್ತು. ಅಲ್ಲಿ ಏನಾದರೂ ಫಡ್ಜ್ ಐಸ್ ಕ್ರೀಮ್, ಫಡ್ಜ್ ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿ ಬಂಗಾರಪೇಟೆ. ಸೊ ಬಂಗಾರಪೇಟೆ ಇರೋದು ತುಮಕೂರಲ್ಲಿ KR ಎಕ್ಸ್ಟೆನ್ಷನಲ್ಲಿದೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅದಕ್ಕೆ ಅದನ್ನು ನಾನು ಇಲ್ಲಿ ಬರ್ತೀನಿ ಜಾಸ್ತಿ. ಸ್ವಲ್ಪ ಇಷ್ಟು ಸ್ಟ್ರೆಸ್ಸಿಗೆ ಪಿಂಪಲ್ಸ್ ನೋಡಿ ಹಿಂಗಾಗ್ಬಿಟ್ಟಿದೆ ಗಾಯ್ಸ್. ಪಿಂಪಲ್ಸ್ ನೀವು ಮಾಡೋಕ್ಕಾಗಲ್ಲ, ಎಕ್ಸಾಮ್. ಬಟ್ ಸ್ಟಿಲ್ ನಾನು ನಿಮ್ಮೆಲ್ಲರಿಗೋಸ್ಕರ ಪ್ರೀತಿಯಿಂದ ಕಾಯ್ತಿರ್ತೀರಾ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ,
ನನ್ನ ವ್ಲಾಗ್ನ. ಓ ಕರೆಂಟ್ ಹೋಯ್ತು. ಸ್ಟಾರ್ಟ್ ಆಗ್ತಿಲ್ವಾ ಗಾಡಿ? ನನ್ನ ಗಾಡಿ ನಮ್ಮ ಅಪ್ಪ ಮನೇಲಿ ನಿಲ್ಲಿಸಿ ಸ್ಟಾರ್ಟ್ ಆಗಲ್ಲ ಗೈಸ್, ಹಂಗೆ ಮಾಡಿದ್ದಾರೆ. ಓಕೆ ಬನ್ನಿ ಇವಾಗ ಒಮ್ಮೆ ಹೋಗಿ ಅಲ್ಲಿ ನಿಮಗೆ ಸಿಗುವ. ಗೊತ್ತಿಲ್ಲ ಗೈಸ್, ನೋಡಿ ಎಷ್ಟು ಜಾಮ್ ಆಗಿಬಿಟ್ಟಿದೆ ನಮ್ಮ SS ಪುರಂ ಅಂಡರ್ ಪಾಸ್. ಯಾವಾಗಲೂ ಜಾಮ್ ಆಗುತ್ತೆ ಗೈಸ್ ಸಂಜೆ ಹೊತ್ತು ಇಷ್ಟೊತ್ತಲ್ಲಿ. ನೋಡಿ ಫುಲ್ ಜಾಮಿಂಗ್ ಗೈಸ್. ನೀವೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ. ನಮ್ಮ ತಾತನ ಫ್ರೆಂಡ್ ಸಿಕ್ಕಿದ್ರು, ಫೋನ್ ಕೊಟ್ಟಿದ್ದೀನಿ ಗೈಸ್ ಇವಳಿಗೆ ವ್ಲಾಗ್ ಮಾಡು. ನಮ್ಮ ತಾತನ ಫ್ರೆಂಡ್ ಸಿಕ್ಕವ್ರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಪಾಪ ಅವ್ರನ್ನ ನೋಡಿದ್ರೆ ಫುಲ್ ಖುಷಿ ಆಯಿತು. ಅವರು ಮಾತಾಡ್ಸಿದ್ರು. ಇವಳು ಯಾವುದೋ ಲೋಕದಲ್ಲಿದ್ದಾಳೆ ಗೈಸ್. ಗಾಡಿ ಎಲ್ಲಿದೆ, ಎಲ್ಲೋಗ್ತಿದ್ಯಾ ನೀನು? ಮುಂದೆ ನೋಡ್ದಾ? ಬನ್ನಿ ಈಗ ಗಾಡಿ ತಗೊಂಡು ಮನೆಗೆ ಹೋಗೋದು ಗೈಸ್, ಅಷ್ಟೇ ಈ ಬ್ಲಾಗ್. ನನಗೆ ಹೊಟ್ಟೆ ಹಸಿತಾ ಇತ್ತು, ಊಟ ಮಾಡಿದ್ದೆ ನಾನು. ಆದರೂ ಹೊಟ್ಟೆ ಹಸಿದೆ. ನಮ್ಮ ಅಕ್ಕ ಪೋಲಾರ್ ಬೇರೆಲ್ಲ ಐಸ್ ಕ್ರೀಮ್ ಕೊಡಿಸ್ತೀನಿ ಹೇಳ್ಬಿಟ್ಟು ಕೊಡ್ತೇನೆ ನಾನು. ನಿಮಗೆ ಎಕ್ಸಾಮ್ ಇಲ್ಲನೇ? ಎಕ್ಸಾಮ್ ಇಟ್ಕೊಂಡು ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮ್ ತಿನ್ಬಾರ್ದಂತೆ ನಮ್ಮ ಅಕ್ಕ ನೋಡಿ. ಅದಕ್ಕೆ ಈಗ ಎಷ್ಟು ಟೈಮು? 11 ಗಂಟೆ. ಹೊಟ್ಟೆ ಹಸಿವಾಗ್ತಿತ್ತು. ಸೊ ಆದ್ದರಿಂದ ನಾನು ಏನು ಮಾಡೋದು ಹಾಲು ಕುಡಿತಿದ್ದೀನಿ. ಬೂಸ್ಟ್ ಮಾಡಿಕೊಡ್ತಿದ್ದಾಳೆ ನಮ್ಮ ಅಕ್ಕ. ಸೊ ಲೆಟ್ ಮೀ ಟ್ರೈ ಸಮ್ ಬೂಸ್ಟ್ is the secret of my energy guys. ಹಲೋ, ಆಲ್ಮೋಸ್ಟ್ ನಾನು ಒಂದು 2 days ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೂ ನನಗೆ ಎಕ್ಸಾಮ್ಸ್ ನಡೀತೆ ಇವಾಗ ಅಂತ. ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಂಟ್ ಕೊಟ್ಟಿದ್ದೆ ಕೂಡ ನಿಮ್ಮೆಲ್ಲರಿಗೂ ನನಗೆ ಎಕ್ಸಾಮ್ಸ್ ಇದೆ. ಸೊ ಆದ್ದರಿಂದ ನನ್ನ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ರೆಗ್ಯುಲರಾಗಿ ಪೋಸ್ಟ್ ಆಗೋದಿಲ್ಲ ಅಂತ. ಬಟ್ ಟಿಲ್ ಒಂದು ಸ್ವಲ್ಪ ಜುಲೈ ಹಾಫ್ ಮಂತ್ ತನಕ, ಅದಾದಮೇಲೆ ಖಂಡಿತವಾಗ್ಲೂ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಹೊಸ ಕಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನೀವೇ ನೋಡ್ಬೋದು ಎಷ್ಟು ಬುಕ್ಸು ಹಾಳು ಮೂಳು ಎಲ್ಲ ಇಟ್ಕೊಂಡು ಕೂತ್ಕೊತಾ ಇದ್ದೀನಿ. ನಾನು ಇವತ್ತು ತುಮಕೂರು ಬಂದಿರೋದ್ರಿಂದ ಅಮ್ಮ ಮನೇಲಿದ್ದಾರೆ. ಈಗ ಆಲ್ಮೋಸ್ಟ್ 11 o'clock. ನಾನು 12:30 ಹಂಗೆ ಹೊರಡ್ತೀನಿ. ನನಗೆ ಇವತ್ತು 2ಗೆ ಎಕ್ಸಾಮ್ ಇರೋದು. ಬಟ್ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇತ್ತು ನನಗೆ. ಸೊ ಅದರಿಂದ ಹೊರಟಿದ್ದೀನಿ ನಾನು. 1 ಅಷ್ಟೊತ್ತಿಗೆ ಹಾಲ್ ಟಿಕೆಟ್ ಇಸ್ಕೋಬೇಕು. 12:30 to 1 ಕಾಲೇಜಲ್ಲೇ ಸ್ವಲ್ಪ ನಂದು ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿ ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು, ನಾನು ಕಾಲೇಜಿಗೆ ಹೋಗ್ತೀನಿ, ಅವಳು ಮನೆಗೆ ಹೋಗ್ತಾಳೆ. ಸೊ ಮುಗಿಸ್ಕೊಂಡು ಹೋಗಬೇಕು. ಆ್ಯಂಡ್ ವಿಶ್ ಮೀ ಗೈಸ್ ಆಲ್ ದ ಬೆಸ್ಟ್ ಅಂತ. ಚೆನ್ನಾಗಿ ಮಾಡಬೇಕು. ಬಿಕಾಸ್ ಇದು ನನ್ನ ಫಸ್ಟ್ ಪಿ ಜಿ ಎಕ್ಸಾಮ್ ಬರೀತಿರೋದು. ಲೈಕ್ ಮಾಸ್ಟರ್ಸಲ್ಲಿ ಫಸ್ಟ್ ಸೆಮ್ ಬರೀತಾ ಇರೋದು. ಆ್ಯಂಡ್ ಯಾರೂ ಬರ್ದಿಲ್ದಿರೋದೇನು ನೀನು ಬರೀತಿದ್ಯಾ ಅಂತ ಅಲ್ಲ. ಒಂದು ಇರುತ್ತೆ ಅಲ್ವಾ ಒಳಗಡೆ, ಮೊದಲಲ್ಲಿ ಬಟರ್ಫ್ಲೈಸ್ ಎಲ್ಲ ಆಡ್ತಾ ಇದೆ ನನಗೆ. ಆ್ಯಂಡ್ ಹೌ ಇಟ್ ವುಡ್ ಬಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಬ್ಬಳೇ ಕೂತ್ಕೊಂಡು ಈ ವರ್ಷ ಓದ್ತಾ ಇರೋದು. ಈ ವರ್ಷ ಮುಂದಿನ ವರ್ಷ ನಾನು ಒಬ್ಬಳೇ ಓದೋದು. ಬಿಕಾಸ್ ನಾನು ಯಾವಾಗಲೂ ನನ್ನ ಫ್ರೆಂಡ್ ನಿಹಾ ಜೊತೆ ಓದ್ತಾ ಇದ್ದೆ. ಐ ಮೀನ್ ನಿಹಾ ಅಂದರೆ ನಿಹಾರಿಕಾ. ಅವಳು ಯಾವಾಗಲೂ ಇಲ್ಲಿ ಕೂತಿರೋಳು. ಐ ಮಿಸ್ ಹರ್ ಲಾಟ್. ಇಲ್ಲ ನನ್ನ ಪಕ್ಕದಲ್ಲಿ ಅವಳನ್ನ ಯಾವಾಗಲೂ. ಬಿಕಾಸ್ ನಾನು PU ಇಂದ ಹಿಡಿದು ಡಿಗ್ರಿಯಿಂದ ಹಿಡಿದು ನಾನು ಎಲ್ಲ ಅವಳ ಜೊತೆನೇ ಓದಿದ್ದೀನಿ ಕೂತ್ಕೊಂಡು. ಅವಳಿಗೆ ಹೇಳ್ಕೊಡ್ತಿದ್ದೆ ನಾನು. ಅವಳಿಗೆ ಹೇಳ್ಕೊಡ್ಬೇಕಾದ್ರೆ ನಾನು ಓದ್ಕೊಂಡ್ಬಿಡ್ತಿದ್ದೆ. ಸೊ ನಾನು ಓದೋದು ಮತ್ತೆ ಅವಶ್ಯಕತೆ ಇರಲಿಲ್ಲ ನನಗೆ. ಬಟ್ ಇಲ್ಲಿ ನಾನೇ ಓದ್ಕೋಬೇಕಂದ್ರೆ ಇಟ್ಸ್ ಗೆಟಿಂಗ್ ಬೋರ್ ಈ ವರ್ಷ ನನಗೆ. ಆ್ಯಂಡ್ ಅವಳು ಇವಾಗ ವರ್ಕ್ ಮಾಡ್ತಾ ಇರೋದ್ರಿಂದ ಶಿ ಡಿಸ್ಕಂಟಿನ್ಯೂಡ್ ಅವರ್ ಹೈಯರ್ ಸ್ಟಡೀಸ್. ಬಟ್ ಅವ್ರ ಫ್ಯೂಚರಲ್ಲಿ ಮಾಡ್ಕೋಬೋದು ಯಾವತ್ತಾರು ಒಂದಿನ, ನೋಡೋಣ. ದಟ್ಸ್ ಓಕೆ. ಐ ಆಮ್ ಮಿಸ್ಸಿಂಗ್ ಹರ್ ಲಾಟ್. ಇವಾಗ ನನ್ನ ಪಕ್ಕದಲ್ಲಿ ನಿಹಾರಿಕಾ. ವೆನ್ ಯು ಸಿ ಮೈ ಬ್ಲಾಗ್ ಸಿ, ನೋಡೋಣ. ನಾನು ಕಾಲೇಜ್ಗೆ ಹೋದ್ಮೇಲೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಮತ್ತೆ. ಓಕೆ, ಲಾಟ್ ಆಫ್ ಸ್ಟಡಿಂಗ್ ಗೋಯಿಂಗ್ ಆನ್. ಹೆಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಚಿತಾ ಸುದಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಸೌಂಡ್ ಆಗ್ತಿದೆ, ಕೊಡ್ತಾ ಇದ್ದಾರೆ. ಐ ಆಮ್ ಸೋ ಸಾರಿ. ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇರುತ್ತೆ ಅಲ್ಲಿ ಇಲ್ಲಿ ಗಾಡಿಗಳ ಸೌಂಡು. ಬಟ್ ಮತ್ತೊಮ್ಮೆ ನೀವೆಲ್ಲ ಅನ್ಕೊತಿರ್ಬೋದು ಯಾಕೆ ಮತ್ತೆ ಇಂಟ್ರೋ ಕೊಡ್ತಿದ್ದಾರೆ ಇವರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತಿದ್ದಾರೆ ಅಂತ. ಐ ಆಮ್ ಸೋ ಸಾರಿ. ನಾನು 1 ಮಂತ್ಸಿಂದ ವಿಡಿಯೋನೇ ಹಾಕಿರಲಿಲ್ಲ ನಿಮ್ಮೆಲ್ಲರಿಗೂ. ಸೊ ಇವತ್ತು ಫೈನಲಿ ಏನಾಗಿತ್ತು, ಯಾಕೆ ನಾನು ವಿಡಿಯೋ ಹಾಕಿರಲಿಲ್ಲ, ಯಾಕೆ ಎಷ್ಟೊಂದು ಜನ ಕೇಳಿದ್ರು ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ, ಏನಾಯಿತು, ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿಬಿಟ್ರಾ ಅಂತೆಲ್ಲ ಕೇಳಿದ್ರು. ಸೊ ಐ ಆಮ್ ಗಿವಿಂಗ್ ಫೈನಲಿ ನಿಮ್ಮೆಲ್ಲರ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಲೇಬೇಕು ಅಂತ ವಿಡಿಯೋ
ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ದಿನ ಆಗಿತ್ತು ಹಿಂಗೆಲ್ಲ ಕ್ಯಾಮ್ರಾ ಮುಂದೆ ಫೇಸ್ ಕುತ್ಕೊಂಡು ನಾನು ಟ್ರೈಪಾಡಿಗೆ ಫಿಕ್ಸ್ ಮಾಡಿ ಎಲ್ಲನೂ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ಇವತ್ತು, ಬಿಕಾಸ್ ನಾನು ವ್ಲಾಗೇ ಮಾಡಿಲ್ಲ ಇವತ್ತು. ಸೊ ಆದ್ದರಿಂದ ಇವತ್ತೇ ಈ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಇವತ್ತು ಸ್ಯಾಟರ್ಡೇ ಇವತ್ತೇ ಪೋಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಆಲ್ರೆಡಿ 1 ಮಂತ್ ಮೇಲೆ ಆಯಿತು ವಿಡಿಯೋ ಅಂತ. ಆ್ಯಂಡ್ ಫೈನಲಿ ವಿಷಯಕ್ಕೆ ಬರ್ತೀನಿ, ನನಗೆ ಏನಾಯಿತು, ಯಾಕೆ ನಾನು ವಿಡಿಯೋ ಹಾಕಿರಲಿಲ್ಲ ಅಂತ. ಸೊ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಹೇಳ್ತಿದ್ದೆ, ನನ್ನ ಹಳೆ ವ್ಲಾಗ್ಸ್, ಹಳೆ ವಿಡಿಯೋಸು ಯಾರ್ಯಾರು ನೋಡ್ಕೊಂಬಂದಿದ್ರೋ ಅವ್ರಿಗೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ನಾನು ಹೇಳಿದೆ ನನಗೆ ಎಕ್ಸಾಮ್ಸ್ ನಡೀತಾ ಇದೆ, MBA ಎಕ್ಸಾಮ್ಸ್. ಸೊ ಆದ್ದರಿಂದ ನಾನು ವೀಡಿಯೋಸ್ ಸ್ವಲ್ಪ ಲೇಟಾಗಿ ಬರ್ತಿರ್ಬೋದು ನಿಮಗೆ ಅಂತ. ಸೊ ಇದೊಂದು ಕ್ಲೂ ಕೊಟ್ಟಿದ್ದೆ ನಾನು, ನನಗೆ ಎಕ್ಸಾಮ್ ನಡೀತಿದ್ದೆ ಅಂತ. ಆ್ಯಂಡ್ ಬೈ ದ ಟೈಮ್ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು, ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಯಿತು ನನಗೆ. ಸೊ ನಾನೇನು ಮಾಡಿದ್ದೆ ಅಂದರೆ ಫಸ್ಟ್ ಎಕ್ಸಾಮ್ ಹಿಂದಿನ ದಿನ ವಾಟರ್ಮೆಲನ್ ಜ್ಯೂಸ್ ಕುಡ್ತಿದ್ದೆ. ಸೊ ಇದರಿಂದ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ, ನನಗೆ ಏನಾಗಿತ್ತು, ಯಾಕೆ ನಾನು ವೀಡಿಯೋಸ್ ಮಾಡಿರಲಿಲ್ಲ, ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ ಅಂತ. ಸೊ ನಾನೇನು ಮಾಡಿದೆ, ವಾಟರ್ಮೆಲನ್ ಜ್ಯೂಸ್ನ ಆರ್ಡರ್ ಮಾಡಿಕೊಂಡೆ, ಬಿಕಾಸ್ ಅವತ್ತು ತುಂಬ ಮಳೆ ಬರ್ತಿತ್ತು, ಯಾರೋ ತರೋದಕ್ಕೂ ಆಗ್ತಿರ್ಲಿಲ್ಲ, ಮನೇಲಿ ಯಾರೂ ಇರೋದಿಲ್ಲ ಯೂಶಲಿ, ನಿಮ್ಮೆಲ್ಲರಿಗೂ ಗೊತ್ತು. ಆ್ಯಂಡ್ ಹಿಂದಿನ ನನಗೆ ರಜಾ ಇತ್ತಲ್ವಾ ಅಂದ್ಬಿಟ್ಟು ಕೂತ್ಕೊಂಡು ಓದ್ಕೊತಿದ್ದೆ. ನಾನೇನು ಮಾಡಿದೆ, ಐ ವಾಸ್ ಸೋ ಹಂಗ್ರಿ, ಮನೇಲಿ ಊಟ ಮಾಡಿದೆ, ಬಟ್ ಸ್ಟಿಲ್ ಯಾಕೋ ಕುಡಿಬೇಕು, ಏನಾದ್ರು ತಿನ್ನಬೇಕು ಅನಿಸ್ತಿತ್ತು, ಮಳೆ ಬರ್ತಿತ್ತು. ಆದ ರೀಸನಿಂದ ನಾನೇನು ಮಾಡಿದೆ ಅಂದರೆ ಲೈಕ್ ಝೊಮ್ಯಾಟೊದಲ್ಲಿ ವಾಟರ್ಮೆಲನ್ ಜ್ಯೂಸ್ನ ಆರ್ಡರ್ ಮಾಡಿಕೊಂಡೆ. ನಾನು ಎಲ್ಲಿ ಏನು ಯಾಕೆ ಅಂತ ಕೂಡ ಇದನ್ನು ಹೇಳ್ತೀನಿ ನಿಮಗೆ. ಸೊ ವಾಟರ್ಮೆಲನ್ ಜ್ಯೂಸ್ನ ಕುಡಿದೆ. ಆ್ಯಂಡ್ ನನಗೆ ಕುಡಿಬೇಕು ಅನಿಸಿದ್ದು ಸ್ವಲ್ಪ ಅಷ್ಟೇ, ಯಾಕೋ ಕುಡಿಬೇಕು ಅನ್ನಿಸ್ತು, ತುಂಬಾ ಕ್ರೇವಿಂಗ್ಸ್ ಆಯಿತು. ವಾಟರ್ಮೆಲನ್ ಜ್ಯೂಸ್ ಕುಡಿದೆ ನಾನು, ಕುಡಿದ್ಬಿಟ್ಟು ಇಷ್ಟು ಕುಡಿದೆ. ಈಗ ಒಂದು ಬಾಟಲ್ ಇಷ್ಟು ಇರುತ್ತೆ ಅಂದ್ಕೊಳ್ಳಿ ಗೈಸ್. ಸೊ ಒಂದು ಚಿಕ್ಕ ಬಾಟಲ್ ಇಷ್ಟು ಪ್ಯಾಕ್ ಮಾಡಿ ಕೊಟ್ಟಿರ್ತಾರಲ್ವ, ಸೊ ಇಷ್ಟರಲ್ಲಿ ನಾನು ಇಷ್ಟಷ್ಟೇ ಕುಡಿದಿದ್ದು, ಇನ್ನಿಷ್ಟು ಹಾಗೆ ಬಿಟ್ಟಿದೆ, ಇಷ್ಟು ಕುಡಿದಿದ್ದೆ ವಾಟರ್ಮೆಲನ್ ಜ್ಯೂಸ್ನ. ಆ ಜ್ಯೂಸ್ನ ಕುಡಿದ್ಬಿಟ್ಟು ಇಲ್ಲೇ ನನ್ನ ಪಕ್ಕದಲ್ಲಿ ನನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ ಇನ್ಫ್ಯಾಕ್ಟ್. ಆ್ಯಂಡ್ ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅಯ್ಯೋ ಸಾಕಾಯಿತು, ಯಾಕೋ ಜ್ಯೂಸ್ ಕುಡಿಬೇಕು ಅನ್ನಿಸ್ತಿರ್ಲಿಲ್ಲ ನನಗೆ, ಅದು ಕುಡಿಬೇಕು ಅಂತಲೇ ಅನ್ನಿಸ್ಲಿಲ್ಲ. ಸೊ ಇಲ್ಲೇನಾಗಿದೆ ಅಂದರೆ ಮೇನ್ ರೀಸನ್ ನನಗೆ ಅದಾಯಿತು. ನೆಕ್ಸ್ಟ್ ಡೇ ಎಕ್ಸಾಮ್ಗೆ ಹೊರಟೆ. ಅಮ್ಮ ಹಿಂದಿನ ದಿವಸ ಅವರಿಗೆ ನನಗೆ ಎಕ್ಸಾಮ್ಗೆ ಹೋಗೋ ದಿನ ಅವ್ರಿಗೆ ರಜಾ ಇತ್ತು ಸ್ಕೂಲು. ಯಾಕೆ ಏನೋ ಇತ್ತು ಗೈಸ್, ಅವತ್ತು ಬಂದಿತ್ತು, ಕರೆಕ್ಟ್ ತುಮಕೂರಲ್ಲಿ ಬಂದಿತ್ತು ಅವತ್ತು ಅಮ್ಮಂಗೆ, ಸ್ಕೂಲ್ಸ್ ಎಲ್ಲ ರಜಾ ಕೊಟ್ಟಿದ್ರು ಅವತ್ತು. ಸೊ ಆ ದಿನ ನಾನು ಅಂದ್ಕೊಂಡೆ ಮೋಸ್ಟ್ಲಿ ನಮಗೂ ಎಕ್ಸಾಮ್ ಬಂದ್ಗಿನ್ ಮಾಡಿಬಿಡ್ತಾರ ಅನ್ನೋದೊಂದು ಟೆನ್ಷನ್ ಇತ್ತು. ಸೊ ಏನೂ ಮಾಡಲಿಲ್ಲ. ಅದಾದಮೇಲೆ ಅಮ್ಮನ ಪಾಡಿ ಇದ್ದರು, ಅವ್ರು ನನಗೆ ಊಟಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು, ಅಡುಗೆಗೆಲ್ಲ. ಸೊ ಅದಾದಮೇಲೆ ನಾನು ಡ್ರೆಸ್ ಹಾಕ್ಕೊಂಡು ರೆಡಿ ಆಗೋಣ ಅಂತ ಹೊರಟೆ. ಒಂದು ಡ್ರೆಸ್ ಹಾಕ್ಕೊಂಡೆ, ಕುರ್ತಾ. ಸೊ ನನಗೇನಾಯಿತು ಅಂದರೆ ಇದ್ದಕ್ಕಿದ್ದಂಗೆ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡ್ತು, ಎಲ್ಲ ಕಡೆಯಿಂದ ಮೈ ಎಲ್ಲ ಫುಲ್ಲು ಕೆರೀತಾ ಇದೆ, ಸಿಕ್ಕಾಪಟ್ಟೆ ಇಚ್ಚಿಂಗ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅಮ್ಮಂಗೆ ಹೇಳ್ದೆ, ಅಮ್ಮ ಸಿಕ್ಕಾಪಟ್ಟೆ ಕೆರೀತಿದೆ, ಮುಖ ಎಲ್ಲ ಅಂದರೆ ರೆಡ್ ಅಂದರೆ ರೆಡಿಶ್ ಆಗಿಬಿಟ್ಟಿದೆ ನನ್ನ ಫಸ್ಟ್ ಡೇ ಎಕ್ಸಾಮ್ಗೆ. ಆ್ಯಂಡ್ ಅದಾದಮೇಲೆ ಅಮ್ಮ ಹೇಳಿದ್ರು ಡ್ರೆಸ್ ಚೇಂಜ್ ಮಾಡೋ, ಮೋಸ್ಟ್ಲಿ ಇರುವೆ ಇರ್ಬೋದು, ನಿನ್ಗೆ ಅದಕ್ಕೆ ಹಿಂಗಾಗಿದೆ ಅಂತ. ಫುಲ್ ನನ್ನ ಕೈ ಮೇಲೆ ಸ್ಟೊಮಕ್ಕೆ ಇಲ್ಲಿ ಕತ್ತತ್ರ ಅಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ನನಗೆ. ಆ್ಯಂಡ್ ನೋಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈ ಎಲ್ಲನೂ, ಅಷ್ಟೊಂದು ರ್ಯಾಷಸ್ ಆಗಿಬಿಡ್ತು. ಅದಾದಮೇಲೆ ತಕ್ಷಣ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ತಣ್ಣೀರೆಲ್ಲ ಹಾಕ್ಕೊಂಡು ಹಂಗೆ ಕಂಟ್ರೋಲ್ ಮಾಡಿಕೊಂಡೆ. ನಾನು ಸ್ವಲ್ಪ ಊಟ ಮಾಡಿಕೊಂಡು ಹಂಗೆ ತುಂಬಾ ಕಷ್ಟಪಟ್ಟು ಗಾಡಿಯೆಲ್ಲ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನೇ ಒಬ್ಬಳೆ. ಆಮೇಲೆ ಅಲ್ಲಿ ಹಾಲ್ ಟಿಕೆಟ್ ಇಸ್ಕೊಬೇಕಿತ್ತು, ನಾನು ಸ್ಟಾಫ್ ರೂಮ್ಗೆ ಹೋದೆ. ಅಲ್ಲಿ ನಮ್ಮ ಮ್ಯಾಮ್ ಎಲ್ಲ ಕೇಳಿದ್ರು. ನಾನು ಯಾವತ್ತೂ ಯೂಶಲಿ ಎಕ್ಸಾಮ್ಗೆಲ್ಲ ಹೆದರ್ಕೊಳೋನಲ್ಲ, ಬಿಕಾಸ್ ನಾನು ಪ್ರಿಪೇರ್ ಆಗಿರ್ತೀನಿ, ಫಸ್ಟೇ ಸ್ವಲ್ಪ ಕೂತ್ಕೊಂಡು ಎಲ್ಲ ಓದ್ಕೊಂಡು ಎಲ್ಲ ಮಾಡಿ. ಸೊ ಅದರಿಂದ ಏನಾಯಿತು ಅಂದರೆ ನಮ್ಮ ಮ್ಯಾಮ್ ಕೇಳಿದ್ರು, ಯಾಕೆ ರುಚಿತಾ ಇಷ್ಟೊಂದು ಹೆದರ್ಕೊಂಡಿದ್ಯಾ ಅಂತ ಕೇಳಿದ್ರು. ಮ್ಯಾಮ್ ಇಲ್ಲ ಹೆದರ್ಕೊಂಡಿಲ್ಲ, ನಂಗೆ ಸಿಕ್ಕಾಪಟ್ಟೆ ರ್ಯಾಷಸ್ ಆಗಿಬಿಟ್ಟಿದೆ ಸಡನ್ನಾಗಿ, ಈಗ ಇದ್ದಕ್ಕಿದ್ದಂಗೆ ಆಗಿಬಿಡ್ತು ಅಂತ ಅಂದೆ. ಸೊ ಅದಕ್ಕೆ ನಮ್ಮ ಮ್ಯಾಮ್ ಹೇಳಿದ್ರು, ಎದುರು ಪೌಡ್ರ್ ಹಚ್ಕೊಳ್ಳಪ್ಪ ಅಂದರು. ನನಗೆ ಏನು ಮಾಡಬೇಕು, ನಾನು ಏನು ತೊಗೊಳ್ಳಿಲ್ಲ ಹೋಗಿ, ಬಿಕಾಸ್ ನನಗೆ ಟೆನ್ಷನ್ ಇತ್ತು, ಎಕ್ಸಾಮ್ ಬಿಟ್ಟು ನನಗೆ ಹಿಂಗೆ ಆಗ್ಬಿಡ್ತಲ್ಲ ನನಗೆ ಎಕ್ಸಾಮ್ ಟೈಮಲ್ಲಿ ಅಂತ. ಅಂಡ್ ಕುತ್ಕೊಂಡು ಬರೀತಾ ಇದ್ದೀನಿ ಗೈಸ್, ಫಸ್ಟ್ ಎಕ್ಸಾಮ್ ಲಿಟ್ರಲಿ ನೀವು ನಂಬ್ತಿರೋ ಇಲ್ವೋ, ಹಿಂಗೆ ಅನ್ಕೊತೀನಿ, ಕೂದಲು ಕೆರ್ಕೊತೀನಿ, ಕೈ ಇದಾಗ್ತಾ ಇದೆ, ಇಲ್ಲಿ ಕತ್ತತ್ರ ಅಂತೂ ಕಾಲು ಹತ್ರ ಎಲ್ಲ ಕಡೆನೂ ಆಗ್ತಾ ಇದೆ. ಆ್ಯಂಡ್ ಮನೆಗೆ ಬಂದೆ, ಅಮ್ಮಂಗೆ ಹೇಳಿದೆ ತುಂಬ ಆಗ್ತಾ ಇದೆ ಅಮ್ಮ, ಆಗ್ತಾನೇ ಇಲ್ಲ ನನಗೆ ಅಂತ. ಆಮೇಲೆ ಅಕ್ಕ ಒಂದು ಪೌಡರ್ ಯೂಸ್ ಮಾಡ್ತಾ ಇದ್ಲು, ಅದು ಅವಳಿಗೆ ಕೊಟ್ಟಿದ್ರು. ಸೊ ಅದನ್ನು ಹಾಕೊಂಡೆ, ಚೂರು ಕಮ್ಮಿ ಆಯಿತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಎಲ್ಲ ಅಮ್ಮ ಕೆಲ್ಸಕ್ಕೆ ಹೋದ್ರು, ನಾನು ಓದ್ಕೋಬೇಕು, ಬಿಕಾಸ್ ಅದ್ರ ನೆಕ್ಸ್ಟ್ ಡೇ ನನಗೆ ಎಕ್ಸಾಮ್ ಇತ್ತು ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಸಂಜೆ ನನಗೆ ತುಂಬಾ ಜಾಸ್ತಿ ಆಗೋಯ್ತು. ಎಗೇನ್ ಅಮ್ಮ ಇಲ್ಲಿ ಒಬ್ಬರು ಗೌರ್ಮೆಂಟ್ ಡಾಕ್ಟರ್ ಇದ್ದರು ನಮಗೆ ಗೊತ್ತಿರೋರು. ಸೊ ಅವ್ರ ಹತ್ರ ಹೋಗಿ ನಮ್ಮ ಮನೆ ಹತ್ರನೇ ಇದ್ದರು. ಸೊ ಅವ್ರ ಸ್ಕಿನ್ ಡಾಕ್ಟರ್ ಅವರು, ತುಂಬಾ ಗೌರ್ಮೆಂಟ್ ಡಾಕ್ಟರ್ಸನ್ನೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕೆಲವರು ಅಂತ. ಸೊ ಅವರು ಸ್ಕಿನ್ ಡಾಕ್ಟರ್. ಸೊ ಅವ್ರು ಇಲ್ಲೇ ಇದ್ದರು ಅಂದ್ಬಿಟ್ಟು ಅವ್ರಿಗೆ ತೋರಿಸಿದ್ವಿ ಸಡನ್ನಾಗಿ. ಅವ್ರು ಕೇಳಿದ್ರು ಏನಾದ್ರು ತಿಂದಿದ್ದ ಆಚೆ ಅಂತ ಅಂದರು. ನಾನು ಕುಡ್ದಿದ್ದೆ, ಜ್ಯೂಸ್ ಕುಡ್ದಿದ್ದೆ ಅಂತ ಹೇಳಿದೆ ಅವರಿಗೆ. ಏನು ಜ್ಯೂಸು, ವಾಟರ್ ಮೆಲನ ಅಂತ ಅವರೇ ಕೇಳಿಬಿಟ್ರು ನನಗೆ. ಹೌದು ವಾಟರ್ ಮೆಲನ್ ಜ್ಯೂಸ್ ಕುಡ್ದಿದ್ದೆ ಅಂತ ಹೇಳಿದೆ. ಸೊ ಅದಾದಮೇಲೆ ಅವ್ರು ಹೇಳಿದ್ರು,
ವಾಟರ್ಮೆಲನ್ ಜ್ಯೂಸಲ್ಲಿ ಇವಾಗ ಕಲರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ನನಗೆ. ಸೊ ಅವ್ರು ಹೇಳಿದ್ಮೇಲೆ ನನಗೆ ಈ ವಿಷಯ ಗೊತ್ತಾಗಿದ್ದು, ವಾಟರ್ಮೆಲನ್ ಜ್ಯೂಸ್ಗೆ ಇವಾಗ ಎಲ್ಲರೂ ಕಲರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ನಾನು ಇನ್ನೊಂದು ಹೇಳ್ತೀನಿ ನಿಮ್ಮೆಲ್ಲರಿಗೂ, ನಾನು ಇಲ್ಲಿ ವಾಟರ್ಮೆಲನ್ ಜ್ಯೂಸ್ ಇಲ್ಲೇ ಇಟ್ಟಿದ್ದೆ, ಬಿಕಾಸ್ ಅದು 7 ಗಂಟೆ ತನಕನೂ ಇಲ್ಲೇ ಇಟ್ಟಿದ್ದೆ. ನಾನು ಫ್ರಿಜ್ಜಲ್ಲಿ ಕೂಡ ಇಟ್ಟಿರಲಿಲ್ಲ, ನಾನು ಇನ್ನೇನು ಕುಡಿಬೇಕು ಅನಿಸ್ತಾನೆ ಇರಲಿಲ್ಲ, ಬಿಕಾಸ್ ನನಗೆ ಯಾಕೋ ಹೊಟ್ಟೆ ತುಂಬಿತು ಅನ್ನಂಗೆ ಅನ್ನಿಸ್ತು. ಸೊ ಅದೇನು ಮಾಡಿದೆ, ನಾನು ಇಲ್ಲಿ ಇಟ್ಟಿದ್ದೆ. ನಮ್ಮಪ್ಪ ಮತ್ತು ನಮ್ಮ ಅಕ್ಕ ನೋಡಿದ್ರು, ನಮ್ಮ ಅಕ್ಕ ಈಗ ಶುಗರ್ ಹಾಕಿದ್ಯಾ ಅಂತ ಕೇಳಿದ್ಲು. ಶುಗರ್ ಹಾಕಿದೆ ಯಾಕೆ ಅಂದೆ, ಬಿಕಾಸ್ ಅಕ್ಕ ಡಯಟಲ್ಲಿ ಇರೋದ್ರಿಂದ ಅವಳು ಶುಗರ್ ಐಟಮ್ಸ್ನ ಕನ್ಸ್ಯೂಮ್ ಮಾಡೋದಿಲ್ಲ, ಶುಗರ್ ಇಲ್ಲ ಅಂದರೆ ಜ್ಯೂಸ್ ಕುಡಿತಿದ್ಲು. ಅಪ್ಪ ಕೇಳಿದ್ರು, ಇದ್ಯಾಕೆ ಜ್ಯೂಸ್ ಕಲರ್ ಹಿಂಗಾಗಿದೆ, ಅರ್ಧ ಇಷ್ಟು ಕಲರು, ಇದು ಅರ್ಧ ಇಷ್ಟು ಕಲರು ಅಂತಂದು. ಹೋಗಿ ಎತ್ತು ಬಿಸಾಕು ಫಸ್ಟ್ ಡಸ್ಟ್ಬಿನ್ಗೆ ಅಂತ ಅಪ್ಪ ಬೈದ್ರು ನನಗೆ, ಅಪ್ಪ ಮತ್ತು ಅಕ್ಕ ಇಬ್ಬರು. ಸೊ ಅದಾದಮೇಲೆ ಸುಮ್ಮನೆ ಆಮೇಲೆ ಡಾಕ್ಟರ್ ಹೇಳಿದ್ರು, ಇವಾಗ ಎಲ್ಲ ಕಡೆ ವಾಟರ್ಮೆಲನ್ ಜ್ಯೂಸ್ಗೆ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಸೊ ಆದ್ರಿಂದ ನಿನ್ಗೆ ಹಿಂಗೆಲ್ಲ ರ್ಯಾಷಸ್ ಆಗಿದೆ. ತುಂಬ ಪೇಷಂಟ್ಸ್ ಬರ್ತಾ ಇದ್ದಾರೆ ನನಗಂತೂ ವಾಟರ್ಮೆಲನ್ ಜ್ಯೂಸ್ನ ಕುಡಿದ್ಬಿಟ್ಟು ಅಂತ ಹೇಳಿದ್ರು. ಸೊ ಅವಾಗ ಗೊತ್ತಾಯಿತು ಇದೆಲ್ಲ ಲೈಕ್ ಇಷ್ಟೊಂದೆಲ್ಲ ಫೇಸ್ ಆಗ್ತಾ ಇದೆ ನಮ್ಮ ತುಮಕೂರಲ್ಲಿ ಅಂತ. ನನಗೆ ಆ ಶಾಪ್ ನೇಮ್ ಹೇಳೋದಕ್ಕೂ ಲಿಟ್ರಲಿ ಇಷ್ಟ ಇಲ್ಲ. ತುಮಕೂರಲ್ಲಿರೋರು ದಯವಿಟ್ಟು ಇಟ್ ಮೈ ಹಾನೆಸ್ಟ್ ರಿಕ್ವೆಸ್ಟ್, ನೀವ್ಯಾರಾದರೂ ವಾಟರ್ಮೆಲನ್ ಜ್ಯೂಸ್ ಕುಡಿದಿದ್ದೀರಾ ಅಂದರೆ ನೋಡಿಕೊಂಡು ಚೆನ್ನಾಗಿರೋ ಕಡೆ ಕುಡೀರಿ. ಲೈಕ್ ಅದ್ರ ಬದಲು ಲೈಕ್ ನನಗೆ ಅನಿಸಿದ್ದು ಲೈಫಲ್ಲಿ ನಾನು ಇನ್ಯಾವತ್ತೂ ಕನ್ಸ್ಯೂಮ್ ಮಾಡಲ್ಲ ವಾಟರ್ಮೆಲನ್ ಜ್ಯೂಸ್ನ ಎಲ್ಲೂ ಅಂತ. ಆ್ಯಂಡ್ ಅದಾದಮೇಲೆ ನಾನು ಕುತ್ಕೊಂಡು ಎಕ್ಸಾಮ್ ಎಲ್ಲ ಬರೆದು ಬಂದೆ. ಅದಾದಮೇಲೆ ನೆಕ್ಸ್ಟ್ ಡೇ ಡಾಕ್ಟರ್ಗೆ ತೋರಿಸ್ಕೊಂಡೆ. ಒಂದು ನಿಮಿಷ ವಿಡಿಯೋ ರೆಕಾರ್ಡ್ ಆಗ್ತಿದ್ದೀವಿ, ನಂಗೆ ಅದೇ ಶಾಕ್ ಆಗ್ತಾ ಇದೆ. ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು 15 ಮಿನಿಟ್ಸಿಂದ ಸುಮ್ಮನೆ ಮಾತಾಡಿದ್ದೀನಿ, ಅದು ರೆಕಾರ್ಡೇ ಆಗಿಲ್ಲ ನನಗೆ. ಸ್ವಲ್ಪ ಬೇಜಾರಾಯಿತು. ಎಗೇನ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಡಾಕ್ಟರ್ಗೆಲ್ಲ ತೋರಿಸ್ಕೊಂಬಂದೆ. ಐ ವಾಸ್ ಓಕೆ. ಆ್ಯಂಡ್ ರ್ಯಾಷಸ್ ಎಲ್ಲ ಆಗಿತ್ತು ನನಗೆ, ಸೊ ಅದರಿಂದ ಎಲ್ಲ ನಾನು ಲೈಕ್ ಐ ವಾಸ್ ಓಕೆ. ನಾನು ತಕ್ಷಣ ತೋರಿಸ್ಕೊಂಬಂದು ಲೈಕ್ ಎಲ್ಲ ಆಯಿಂಟ್ಮೆಂಟ್ಸ್ ಎಲ್ಲ ಹಾಕ್ಕೊಂಡು ತಕ್ಷಣ ಸರಿ ಹೋಯಿತು. ಅದಾದಮೇಲೆ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಡ್ತು. ಸೊ ಇಟ್ ಈಸ್ ಅ ಸೆಕೆಂಡ್ ಸಿಂಪ್ಟಮ್. ನನಗೆ ಫಸ್ಟ್ ಸಿಂಪ್ಟಮ್ ಆಗಿದ್ದು ರ್ಯಾಷಸ್, ಸೆಕೆಂಡ್ ಸಿಂಪ್ಟಮ್ ಬಂದು ನನಗೆ ಜ್ವರ ಬಂತು. ಸೊ ಅದಾದಮೇಲೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮಲ್ಕೊಂಡಿದ್ದೆ ಆರಾಮಾಗಿ. ಲೈಕ್ ಯಾಕೋ ತುಂಬಾ ಸುಸ್ತಾಗ್ಬಿಟ್ಟು ಆಲ್ಮೋಸ್ಟ್ ನನಗೆ ಆಫ್ಟರ್ನೂನಿಂದ ಲೈಕ್ ತುಂಬ ಸುಸ್ತಾಗ್ಬಿಡ್ತು ನನಗೆ. ಆಮೇಲೆ ನಮ್ಮಪ್ಪ ಫೋನ್ ಮಾಡಿದ್ರು ನನಗೆ, ಯಾಕೆ ಏನು ಹುಷಾರಿಲ್ವಂತೆ ಅಂತ ಅಂದರು. ಬಿಕಾಸ್ ಅಪ್ಪಂಗೆ ಗೊತ್ತಿರಲಿಲ್ಲ ನನಗೆ ಹುಷಾರಿರಲಿಲ್ಲ ಅಂತ, ಆಫೀಸಲ್ಲಿದ್ದರು ಅಲ್ವಾ. ಸೊ ಅದಾದಮೇಲೆ ಹೇಳಿದೆ ನನಗೆ ಆಗ್ತಿಲ್ಲ ಅಂತ. ಮತ್ತೆ ಸ್ವಲ್ಪ ಹೊತ್ಬಿಟ್ಟು ಫೋನ್ ಮಾಡಿದ್ರು, ಊಟ ಮಾಡ್ದ ಅಂದರು. ಇಲ್ಲ ಅಪ್ಪ ಮಾಡ್ತೀನಿ ಅಂದೆ. ನಮ್ಮ ಅಪ್ಪಂಗೆ ಗೊತ್ತಾಯಿತು ನಾನು ಅಳ್ತಾ ಇದ್ದೀನಿ, ನಾನು ಹತ್ಬಿಡ್ತೀನಿ, ನನಗೆ ತುಂಬ ಸುಸ್ತಾಗ್ತಿದ್ರೆ. ಐ ಬರ್ಸ್ಟ್ ಇಟ್ ಔಟ್ ಎವ್ರಿಥಿಂಗ್. ನಾನು ಒಳಗಡೆನೇ ಇಟ್ಕೊಂಡೆಲ್ಲ, ನನಗಂತೂ ಕೂರೋಕ್ಕಾಗೋದಿಲ್ಲ. ಆ್ಯಂಡ್ ಜ್ವರ ತುಂಬ ಜಾಸ್ತಿ ಆಗ್ತಾ ಹೋಯಿತು ನನಗೆ. ಆ್ಯಂಡ್ ಸುಸ್ತು ಅಂತೂ ಆಗ್ತಾನೆ ಇರಲಿಲ್ಲ. ಬಟ್ ಸ್ಟಿಲ್ ಹಂಗೂ ಗಾಡಿಯಲ್ಲಿ ಅಪ್ಪ ಆಫೀಸಿಂದ ತಕ್ಷಣ ಬಂದರು, ಒಂದು 20 ಮಿನಿಟ್ಸ್ಗೆ ಪರ್ಮಿಷನ್ ತೊಗೊಂಡು ಎಲ್ಲ. ಸೊ ನಾವು ವಿನಾಯಕ ಹಾಸ್ಪಿಟಲ್ಗೆ ಹೋದೆ ಫಸ್ಟು. ಅದಾದಮೇಲೆ ಅಲ್ಲಿ ಟ್ರೀಟ್ಮೆಂಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಏನಾದರೂ ಕೇಳಿದ್ರು. ಆ್ಯಂಡ್ ಸುಮೋಲ್ ಹಾಕಿದ್ರು, ಇಂಜೆಕ್ಷನ್ ಡ್ರಿಪ್ಸ್ ಹಾಕಿದ್ರು, ಎಲ್ಲ ಹಾಕಿದ್ರು. ಆ್ಯಂಡ್ ಆಲ್ಮೋಸ್ಟ್ 3ಗೆ ಹೋಗಿ ನಾವು ವಾಪಸ್ 5ಗೆ ಮನೆಗೆ ಬಂದ್ವಿ. ಅದಾದಮೇಲೆ ತಕ್ಷಣ ಅಲ್ಲೇ ಅಮ್ಮನೂ ಹಾಸ್ಪಿಟಲಿಗೆ ಬಂದರು. ಅವರಿಗೂ ಗೊತ್ತಿರಲಿಲ್ಲ ನಾನು ಅಲ್ಲಿ ಹಾಸ್ಪಿಟಲಲ್ಲಿದ್ದೀನಿ ಅಂತ. ಅವ್ರಿಗೆ ಸಡನ್ನಾಗಿ ಗೊತ್ತಾಗಿ ಅವರು ಅಲ್ಲಿಗೆ ಬಂದರು. ಆಮೇಲೆ ಅಪ್ಪ ಅಮ್ಮ ಇಬ್ಬರು ವಾಪಸ್ ನನ್ನ ಮನೆಗೆ ಕರ್ಕೊಂಬಂದರು. ಆಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ, ಮನೇಲಿ ಕೂತ್ಕೊಂಡು ಮಲ್ಕೊಂಡು. ಅಮ್ಮ ಮಧ್ಯಾಹ್ನ ಊಟ ಮಾಡಿಸಿದ್ರು. ಸ್ವಲ್ಪ ಕಷ್ಟಪಟ್ಟು ಸಂಜೆ ತಿಂದೆ, ಅದನ್ನು 5 ಗಂಟೆಯಲ್ಲಿ. ನನಗೆ ಹೊಟ್ಟೆ ಒಳಗೆ ಹೋಗ್ತಾ ಇರಲಿಲ್ಲ ನನಗೆ, ಬಿಕಾಸ್ ಆಫ್ ಏನು ಅಂತ ಹೇಳ್ತೀನಿ ಇದನ್ನು. ಅದಾದಮೇಲೆ ಮತ್ತೆ ನನಗೆ 7 o'clock ಜಾಸ್ತಿ ಆಗೋಯಿತು, ಸುಸ್ತು ಜ್ವರ ಎಲ್ಲನೂ ಆಯಿತು. ಎಗೇನ್ ಮತ್ತೆ ವಿನಾಯಕ ಹಾಸ್ಪಿಟಲ್ಗೆ ಹೋದೆ. ಆ್ಯಂಡ್ ಎಗೇನ್ ಮತ್ತೆ ಈ ಕಡೆ ಕೈಗೆ ಇಲ್ಲಿಗೆ ಚುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ. ಸೊ ಇಲ್ಲಿಗೆ ಚುಚ್ಚಿದ್ರು. ಸೊ ಫಸ್ಟು ಇಲ್ಲಿಗೆ ಹಾಕಿದ್ರು, ಆಮೇಲೆ ಮತ್ತೆ ಈ ಕೈಗೆ ಹಾಕಿದ್ರು. ಮತ್ತೆ ಅಲ್ಲ ಹಾಕಬಾರ್ದು ಅಂತ ಹೇಳಿದ್ರು ನನಗೆ. ಸೊ ಅದರಿಂದ ಅಲ್ಲಿಗೆ ಹಾಕಿದ್ರು. ಅದಾದಮೇಲೆ ಸರಿ ಅಂದ್ಬಿಟ್ಟು ಮತ್ತೆ ಚುಚ್ಚಿಸ್ಕೊಂಡು ಎಲ್ಲ ಸರಿ ಹೋಗ್ತೀಯಾ ಅದು ಇದು ಅಂತ ಹೇಳಿದ್ರು ನನಗೆ ಡಾಕ್ಟರ್ಸ್ ಅಂದ್ಬಿಟ್ಟು. ನಾನು ಮತ್ತೆ ವಾಪಸ್ ಬಂದೆ ಮನೆಗೆ. ಆಲ್ಮೋಸ್ಟ್ 10 o'clock ಆಗಿತ್ತು. ಆಮೇಲೆ ಮತ್ತೆ ಆವಾಗ ನಾನು ಅನ್ನ ಏನು ತಿನ್ನಲಿಲ್ಲ, ಬಿಕಾಸ್ ಇಡ್ಲಿ ತಿಂದೆ ನಾನು ಸ್ವಲ್ಪ. ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಆಮೇಲೆ ಗೊತ್ತಾಯಿತು ಇಡ್ಲಿ ಇಸ್ ದ ಮೋಸ್ಟ್ ಗ್ಯಾಸ್ಟ್ರಿಕ್ ಅಂತ ನನಗೆ ಸ್ವಲ್ಪ. ಬಟ್ ಸ್ಟಿಲ್ ಇರಲಿ ನನಗೆ ಸ್ವಲ್ಪ ಅಂದ್ಬಿಟ್ಟು ತಿಂದೆ ಅದನ್ನು. ಅದಾದಮೇಲೆ ಮಲ್ಕೊಂಡೆ, ಎಲ್ಲರೂ ಮಲ್ಕೊಂಡ್ರು ಮನೇಲೂ ಕೂಡ ಆರಾಮಾಗಿ. ನನಗೆ ಆಲ್ಮೋಸ್ಟ್ 11:45 12 o'clock ಎಚ್ಚರ ಆಯಿತು. ಯಾಕೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಯಿತು. ನನಗೆ ಒಂಥರ ಉಸಿರಾಡೋದಕ್ಕೆ ಎಲ್ಲನೂ ಒಂಥರ ಅನ್ನಿಸ್ತಾ ಇತ್ತು. ನನಗೆ ಎದ್ದು ಕೂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಅವತ್ತು ನಾನು ಒಬ್ಬಳೇ ಎದ್ದು ವಾಶ್ರೂಮ್ಗೆ ಹೋಗಿ ನನಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಇಟ್ಸ್ ಅ ವಾಮಿಟಿಂಗ್ ಸೆನ್ಸೇಷನ್ ನನಗೆ ಆಗ್ತಿರೋದು ಅಂದ್ಬಿಟ್ಟು. ಆ್ಯಂಡ್ ನಾನು ಸಂಜೆ ಏನು ಅನ್ನ ಸಾರು ತಿಂದಿದೆ, ರಾತ್ರಿ ಇಡ್ಲಿ ತಿಂದಿದೆ, ಎಲ್ಲ ವಾಮಿಟ್ ಆಗಿಬಿಡ್ತು. ಅದಾದಮೇಲೆ ಬಂದೆ. ಮತ್ತು ನನಗೆ ಸ್ಟಾರ್ಟ್ ಆಗಿದ್ದು ಲೈಕ್ ಬೆಳಗ್ಗೆಯಿಂದ ನನಗೆ ಆಲ್ಮೋಸ್ಟ್ 1-2-3 ಟೈಮ್ಸ್ ಲೈಕ್ ಲೂಸ್ ಮೋಷನ್ ಆಗ್ತಿತ್ತು. ಅದನ್ನು ಲೈಕ್ GCase ಅಂತಾರೆ. ಸೊ ನಾನು ಅದನ್ನು GCase ಅಂತ ಯೂಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ. ಸೊ GCase ಸ್ಟಾರ್ಟ್ ಆಯಿತು ನನಗೆ.
ಸೊ ಅದಾದಮೇಲೆ ಲೈಕ್ ಬೇಡ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಪ್ಪ ಅಮ್ಮ ಅಂದ್ಬಿಟ್ಟು, ಬಿಕಾಸ್ ನಂಗೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರೋದ್ರಿಂದ ತಕ್ಷಣ ಮಧ್ಯರಾತ್ರಿ 1 ಗಂಟೆಗೆ ನಾವು ಹಾಸ್ಪಿಟಲ್ಗೆ ಹೊರಟೇ ಬಿಟ್ವಿ. ವಿನಾಯಕ ಬೇಡವೇ ಬೇಡ ಅಂತ ಅಂದ್ಕೊಂಡ್ವಿ. ಅರುಣಾದರ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಿಕಾಸ್ ಅಲ್ಲಿ ಡಾಕ್ಟರ್ಸ್ ಇರ್ತಾರೋ ಇಲ್ವೋ ಅದು ನನಗೊಂದು ಕನ್ಫರ್ಮೇಷನ್ ಇರಲಿಲ್ಲ. ಬಟ್ ಸಿದ್ಧಗಂಗಾದಲ್ಲಿ ಇರ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ನಮಗೆ ಹಿಂಗೆ ಏನು ಅಂತ ಗೊತ್ತಿತ್ತು. ಸೊ ತಕ್ಷಣ ಮಧ್ಯರಾತ್ರಿ ಅಪ್ಪ ಅಮ್ಮ ನಾನು ಎಲ್ಲರೂ 1 ಗಂಟೆಗೆ ಹೊರಟ್ವಿ ಸಿದ್ಧಗಂಗಾ ಹಾಸ್ಪಿಟಲ್ಗೆ. ಸೊ ಅಲ್ಲಿ ತಕ್ಷಣ ಎಮರ್ಜೆನ್ಸಿಗೆ ಹೋದ್ವಿ. ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ನನಗೆ ECG ಮಾಡಿದ್ರು, BP ಏನೇನು ಇರುತ್ತೋ ಪ್ರೊಸೀಜರ್ ಎಲ್ಲನೂ ಮಾಡಿದ್ರು. ಅವ್ರು ತಕ್ಷಣ ಹೇಳಿದ್ದೆ ಒಂದು, ನನಗೆ ಹಾಸ್ಪಿಟಲೈಸ್ಡ್ ಆಗಲೇಬೇಕು ಅವರು, ಇಲ್ಲಾಂದರೆ ಅವರು ತುಂಬ ಸಫರ್ ಮಾಡ್ತಾರೆ ಅಂತ ಹೇಳಿದ್ರು ಡಾಕ್ಟರು. ಅದಾದಮೇಲೆ ನನಗೆ ಮಾರ್ನಿಂಗ್ ಮತ್ತೆ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ನಾನು 2 o'clock ಅಡ್ಮಿಷನ್ ಎಲ್ಲ ನಂದು ಮುಗೀತು. ಆಮೇಲೆ ನನ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ ಅಷ್ಟೊತ್ತಿಗೆ 2:15 2:30 ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತೆ GK ಸ್ಟಾರ್ಟ್ ಆಯ್ತಾನೇ ಇತ್ತು. ಹೊಟ್ಟೆ ನೋವು ಕಿರಿಚ್ತಾ ಇದ್ದೀನಿ ಹಾಸ್ಪಿಟಲಲ್ಲಿ. ಆಗ್ತಾನೇ ಇಲ್ಲ ನನಗೆ ಲಿಟ್ರಲಿ ತಡೆಯೋಕ್ಕೆ, ಅಷ್ಟು ಹೊಟ್ಟೆ ನೋವು. ಒಂದು ತಿಂತಿಲ್ಲ, ನೀರು ಕುಡಿದ್ರೂ ವಾಮಿಟ್ ಆಗ್ತಾಯಿದೆ, ಏನು ತಿಂದರೂ ವಾಮಿಟ್ ಆಗ್ತಾಯಿದೆ. ನನಗೆ ಅಷ್ಟೊಂದು ಸಫರ್ ಪಟ್ಬಿಟ್ಟೆ ಲೈಫಲ್ಲಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಯಾರು ಲೈಫಲ್ಲಿ ವಾಟರ್ಮೆಲನ್ ಜ್ಯೂಸ್ ಮಾತ್ರ ಕುಡಿಬೇಡಿ, ನೋಡ್ಕೊಂಡು ಕುಡೀರಿ. ಅದ್ರ ಬದಲು ಲೈಕ್ ಫ್ರೆಶ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮೆಲ್ಲರಿಗೂ. ಆ್ಯಂಡ್ ಅದಾದಮೇಲೆ ನಾನು 3 days ಹಾಸ್ಪಿಟಲೈಸ್ಡ್ ಆಗಿದ್ದೆ. ಏನು ತಿಂದರೂ ಅಲ್ಲೂ ವಾಮಿಟ್, GKs, ಜ್ವರ. ಆ್ಯಂಡ್ ಜ್ವರ ಅಂತೂ ಹೆವಿ ಸಿಕ್ಕಾಪಟ್ಟೆ ಸಫರ್ ಪಟ್ಬಿಟ್ಟೆ ನಾನು. ಆ್ಯಂಡ್ ಏನು ನಡುಕ್ತಾ ಇದ್ದೀನಿ. 3 ಬೆಡ್ಶೀಟ್ ಹಾಕಿದ್ದಾರೆ ನನಗೆ. ಆ ಕಡೆ ಈ ಕಡೆ ನಮ್ಮ ಮಾವ ಕೈ ಹಿಡ್ಕೊಂಡಿದ್ದಾರೆ, ಈ ಕಡೆ ನಮ್ಮ ಅಮ್ಮ ಹಿಡ್ಕೊಂಡಿದ್ದಾರೆ, ಆ ಕಡೆ ಅವ್ರು ಯಾರೋ ಆಯಾ ಆಂಟಿ ಇರ್ತಾರಲ್ಲ ಅವ್ರು ಹಿಡ್ಕೊಂಡಿದ್ದಾರೆ. ಆ್ಯಂಡ್ ಮಂಚ ಎಲ್ಲ ನಡುಕ್ತಾ ಇದೆ. ದೆವ್ವ ಬಂದವ್ರಂಗೆ ಆಡಲ್ವ ಗೈಸ್, ಹಂಗೆಲ್ಲ ಆಡ್ಬಿಟ್ಟಿದ್ದೀನಿ. ಆಮೇಲೆ ತಕ್ಷಣ ಡಾಕ್ಟರ್ಸು ಸಿಸ್ಟರ್ಸ್ ಎಲ್ಲ ಬಂದು ನನಗೆ ಮತ್ತೆ ಬೇರೆ ಬೇರೆ ಇಂಜೆಕ್ಷನ್ಸು, ಬೇರೆ ಲೈಕ್ ಹಾನೆಸ್ಟಾಗಿ ಹೇಳ್ತೀನಿ 3 to 4 days ಅಂತೂ ನನಗೆ ಕಂಟಿನ್ಯೂಸ್ ಆಗಿ 1 ನಿಮಿಷ ಡ್ರಿಪ್ ಹಾಕಿರೋದು ನಿಲ್ಲಿಸೇ ಇಲ್ಲ. ನನಗೆ ಒಂದು ವಾಶ್ರೂಮ್ಗೆ ಎದೋಗೋಕ್ಕೂ ಬಿಟ್ಟಿಲ್ಲ ನನಗೆ. ಹಂಗೂ ಡ್ರಿಪ್ಸ್ ಹಾಕಿದ್ದಾರೆ ಎಲ್ಲನೂ ಅಲ್ಲೇ. ಆ್ಯಂಡ್ ನಾನು 3 days ಊಟ ತಿಂಡಿ ಏನು ಅಂದರೆ ಏನೂ ತಿಂದಿರಲಿಲ್ಲ. ಕಷ್ಟಪಟ್ಟು ನೀರು ಕುಡಿತಿದ್ದೆ, ಬಿಸಿನೀರು ಕುಡಿತಿದ್ದೆ, ಅದಷ್ಟೇ ಮಾಡಿದ್ದು. ORS ಒಂದು ಕುಡಿತಿದ್ದೆ. ನನಗೆ ಊಟ ತಿಂಡಿ ಎಲ್ಲ ಆಗ್ತಿದ್ದಿದ್ದೆ ನನ್ನ ಡ್ರಿಪ್ಸ್. ಸೊ ಅದಾದಮೇಲೆ ನಾನು ಮತ್ತೆ ಅವತ್ತು ಫಸ್ಟ್ ಡೇ ಅಲ್ಲಿದ್ದೆ. ನಮಗೆ ವಾರ್ಡ್ ಎಲ್ಲೂ ಸಿಕ್ಕಿರಲಿಲ್ಲ, ಸಿದ್ಧಗಂಗಾ ಹಾಸ್ಪಿಟ್ಲು ಫುಲ್ ರಶ್ ಇತ್ತು. ಸೊ ಅದಾದಮೇಲೆ ಜನರಲ್ ವಾರ್ಡಲ್ಲಿದ್ದೆ. ಅದಾದಮೇಲೆ ತಕ್ಷಣ ನಾನು ಸೆಮಿ ಪ್ರೈವೇಟ್ ವಾರ್ಡ್ನ ನಮ್ಮಪ್ಪ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡು, ಬಿಕಾಸ್ ಅಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕಾಗ್ತಿರ್ಲಿಲ್ಲ ಎಲ್ಲೂ. ಸೊ ಅದಾದಮೇಲೆ ನಾನು ಬೇರೆ ವಾರ್ಡಿಗೆ ಶಿಫ್ಟ್ ಆದೆ, ನಾಟ್ ಲೈಕ್ ಅ ಸೆಮಿ ಪ್ರೈವೇಟ್. ಸೊ ಇಟ್ ವಾಸ್ ಸಮಥಿಂಗ್, ನನಗಂತೂ ಗೊತ್ತಿಲ್ಲ ಗೈಸ್ ಅದನ್ನು ಏನಂತಾರೆ ಅಂತ. ಸೊ ಅದಾದಮೇಲೆ ಬೇರೆ ವಾರ್ಡಿಗೆ ಶಿಫ್ಟ್ ಆದೆ ನಾನು. ಯಾಕೆ ಅಂದರೆ ಬಿಕಾಸ್ ಅಲ್ಲಿ ಅಕ್ಕಪಕ್ಕ ನನಗೊಂಥರ ಆಗ್ತಿತ್ತು ಲೈಕ್. ಸೊ ಅದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡಿಸಿ ಅಂತ ಹೇಳಿದ್ವಿ. ಸೊ ಬೇರೆ ಕಡೆ ಶಿಫ್ಟ್ ಮಾಡಿಸಿದ್ರು ಅಲ್ಲಿ ಅಂತೂ. ಆ್ಯಂಡ್ ಫಸ್ಟ್ ಡೇ ಅಪ್ಪ ಅಮ್ಮ ಇಬ್ಬರು ಇದ್ರು ಪಾಪ. ರಾತ್ರಿ ಎಲ್ಲ ಮಲ್ಗೆ ಎಲ್ಲ, ಬೆಳಿಗ್ಗೆ ಅಪ್ಪನೂ ಹಂಗೆ ಹೋದ್ರು. ಅಮ್ಮ ರಜಾ ಹಾಕಿದ್ರು, ಬಿಕಾಸ್ ನನ್ನ ನೋಡ್ಕೊಳ್ಳೇಬೇಕು. ಐ ವಾಸ್ ಸೋ ಇನ್ ಅ ಹಾರ್ಡ್ ಸಿಚುಯೇಷನ್ ನಾನಂತೂ. ಆ್ಯಂಡ್ 1 second ಗೈಸ್, ವಿಡಿಯೋ ರೆಕಾರ್ಡ್ ಆಗ್ತಿದೆಯೋ ಅಲ್ವೋ ನಂಗೆ ಗೊತ್ತಿಲ್ಲ. ಮತ್ತೆ ವಿಡಿಯೋ ರೆಕಾರ್ಡ್ ಸ್ಟಾಪ್ ಆಗಿಬಿಟ್ರೆ ಅಂತ. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ನಾನು ಮತ್ತೆ ನೋಡ್ಕೊಂಡು ಬಂದೆ. ಸೊ ಅದಾದಮೇಲೆ ನನಗೆ ಸೆಕೆಂಡ್ ಡೇ ಅಕ್ಕ ನನ್ನ ಜೊತೆ ಇದ್ಲು, ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ನನ್ನ ಜೊತೆ ಇರೋರು ಬೆಳಗ್ಗೆಯಿಂದ ರಾತ್ರಿ ತನಕ. ನಮ್ಮ ಮಾವ ಕೂಡ ಬಂದಿದ್ದರು. ನಮ್ಮ ಮಾವ ಕೂಡ ನನ್ನ ನೋಡ್ಕೊಳ್ಳೋರು ಆಲ್ಮೋಸ್ಟ್ ಎಲ್ಲ ಟೈಮು. ಮನೆಗೆ ಅಮ್ಮ ಹೋದ್ರೆ ನಮ್ಮ ಮಾವ ನನ್ನ ನೋಡ್ಕೊಳ್ಳೋರು. ಸೊ ಆ ಟೈಮಲ್ಲಿ ಹಿಂಗೆ ಮ್ಯಾನೇಜ್ ಮಾಡ್ತಾಯಿದ್ವಿ, ನಾವು ಬ್ಯಾಲೆನ್ಸ್ ಮಾಡ್ತಾಯಿದ್ವಿ. ಬಿಕಾಸ್ ಅಕ್ಕಂಗೂ ರಜಾ ಇಲ್ಲ, ಅಪ್ಪಂಗೂ ರಜಾ ಇಲ್ಲ. ಸೊ ನಿಮಗೆ ಗೊತ್ತಿರುತ್ತೆ ಪ್ರೈವೇಟ್ ಎಂಪ್ಲಾಯೀಸ್ ಅಂದರೆ ಯಾರಿಗೂ ರಜಾ ಕೊಡೋಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೂ ರಜಾ ಇರಲಿಲ್ಲ. ಬಟ್ ಸ್ಟಿಲ್ ಅಮ್ಮ ರಿಕ್ವೆಸ್ಟ್ ಮಾಡಿ ರಜಾ ತೊಗೊಂಡ್ರು ಸ್ಕೂಲಿಗೂ ಕೂಡ. ಅದಾದಮೇಲೆ ಅಕ್ಕಂಗೆ. ಸೊ ನನಗೇನಾಯಿತು ಅಂದರೆ ಇಲ್ಲಿ ಒಂದು ಕಡೆ ವಿನಾಯಕ ಹಾಸ್ಪಿಟಲಲ್ಲಿ ಇಲ್ಲೊಂದ್ಸಲಿ ಚುಚ್ಚಿದ್ರು, ಮತ್ತು ಇಲ್ಲೂ ಒಂದ್ಸತಿ ವಿನಾಯಕ ಹಾಸ್ಪಿಟಲಲ್ಲಿ ಚುಚ್ಚಿದ್ರು. ಅದಾದಮೇಲೆ ನಾನು ಬಿಕಾಸ್ ಮಾಡಿದ್ರೆ ನಾನು ಎಕ್ಸಾಮ್ಗೆ ಹೋಗಬೇಕಿತ್ತು ಅಂತ ನಾನು ಲೆಫ್ಟ್ ಹ್ಯಾಂಡಿಗೆ ಹಾಕಿ ಅಂತ ಹೇಳಿದ್ದೆ ಅವರಿಗೆ. ಸೊ ಲೆಫ್ಟ್ ಹ್ಯಾಂಡಿಗೆ ಹಾಕಿದ್ರು ನನಗೆ ಅವರು ಡ್ರಿಪ್ಸ್ನ. ಆ್ಯಂಡ್ ಸಿಕ್ಕಾಪಟ್ಟೆ ಈಗಲೂ ಹೆವಿ ಅಂದರೆ ಹೆವಿ ಪೇಯ್ನ್ಸ್ ಇದೆ ನನಗೆ. ಅದೆಲ್ಲ ಇಲ್ಲೆಲ್ಲ ಮುಟ್ಟಿದ್ರೆ ಅಂತೂ ಹೆವಿ ನೋವುತ್ತೆ ನನಗೀಗ್ಲೂ ಗೈಸ್. ಅಷ್ಟು ದೊಡ್ಡ ಸೂಜಿಗಳು, ಅಷ್ಟು ಡ್ರಿಪ್ಸ್ ಬಾಟ್ಲುಗಳಂತೂ ಚುಚ್ಚಿ ಇಟ್ಬಿಟ್ಟಿದ್ದಾರೆ ನನಗೆ. ಲೈಫಲ್ಲಿ ನಾನು ಯಾವತ್ತೂ ಹೇಳ್ತಾರಲ್ಲ ವಾಟರ್ಮೆಲನ್ ಜ್ಯೂಸ್ನ ಕನ್ಸ್ಯೂಮೇ ಮಾಡಲ್ಲ ನಾನು. ಆ ಕಡೆ ತಿರುಗೂ ನೋಡಲ್ಲ ಅಂಗಡಿಗಳ ಕಡೆ ನಾನು ಅನ್ನಿಸ್ಬಿಟ್ಟಿದೆ ನನಗೆ. ಆ್ಯಂಡ್ ಅದಾದಮೇಲೆ ಅಕ್ಕ ಇದ್ಲು ನನ್ನ ಜೊತೆ ನೈಟ್. ಅವತ್ತಂತೂ ಅವಳಿಗೆ ಮಲ್ಗೋದಕ್ಕೆ ಬಿಟ್ಟಿಲ್ಲ ನಾನು. ನನಗೆ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಆ್ಯಂಡ್ ಇದು ತುಂಬಾ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಕೈಯೆಲ್ಲ ಊದ್ಕೊಂಬಿಟ್ಟಿದೆ, ಇಷ್ಟಿಷ್ಟು ದಪ್ಪ ಆಗಿಬಿಟ್ಟಿದೆ ನನಗೆ ಬೆರಳುಗಳು. ಆ್ಯಂಡ್ ಇಲ್ಲೆಲ್ಲ ಇಷ್ಟಿಷ್ಟು ಊದ್ಕೊಂಬಿಟ್ಟಿದೆ, ಹಿಂಗೆ ಅನ್ನೋಕ್ಕಾಗ್ತಿಲ್ಲ ನನ್ನ ಕೈ ಡ್ರಿಪ್ಸ್ ಹಾಕಿರೋದಕ್ಕೆ.
ಯಪ್ಪ ಏನು ಮಾಡೋದು ಅಂತ ಭಯ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಆಮೇಲೆ ನಾನು ಬೆಲ್ ಮಾಡಿದೆ, ಅವ್ರ ಸಿಸ್ಟರ್ ಬಂದರು. ತಕ್ಷಣ ಏನಾಯಿತು ಅಂತ ಕೇಳಿದ್ರು. ಹಿಂಗೆ ಕೈ ಎತ್ತಕ್ಕೆ ಆಗ್ತಿಲ್ಲ ಅಂದರು. ಆಮೇಲೆ ಐಸ್ ಪ್ಯಾಕ್ಸ್ ಎಲ್ಲ ಕೊಟ್ಟರು, ಇಟ್ಕೊಂಡೇ ಆಗ್ತಿಲ್ಲ. ಇದು ತುಂಬ ಅಂದರೆ ತುಂಬ ಪೇಯ್ನ್ ಬರ್ತಾ ಇದೆ ನನಗೆ. ಸರಿ ಈ ಕಡೆ ಡ್ರಿಪ್ಸ್ ಚೇಂಜ್ ಮಾಡಿ ಈ ಕಡೆ ಆಗ್ತೀವಿ ಅಂದರು. ನಾನು ಹೇಳಿದೆ ನನಗೆ ಟ್ಯೂಸ್ಡೇ ಎಕ್ಸಾಮ್ ಇದೆ, ನಾನು ಬರೀಲೇಬೇಕು, ಅದಕ್ಕಾದರೂ ನಾನು ಹೋಗಲೇಬೇಕು ಅಂತ. ಸೊ ಇದ್ರ ಮಧ್ಯದಲ್ಲಿ ನಾನು 2 ಎಕ್ಸಾಮ್ಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೀನಿ. ನಾನು 2 ಎಕ್ಸಾಮ್ಸ್ನ ಮಿಸ್ ಮಾಡ್ಕೊಂಡೆ ಲೈಫಲ್ಲಿ ಅಂತ. ನೀವೆಲ್ಲರಿಗೂ ಅನ್ನಿಸ್ತಿರ್ಬೋದು ಏನಪ್ಪ 2 ಎಕ್ಸಾಮ್ ಹೋಯ್ತಾ ಹುಡುಗಿದು ಅಂತ. ಬಟ್ ಐ ವಾಸ್ ಸೋ ಅನ್ಕಂಡೀಷ್ನಲ್. ನಾನು ಅಷ್ಟು ಹಾರ್ಡ್ ಸಿಚುಯೇಷನಲ್ಲಿದ್ದೆ. ಎದ್ದಿಗೆ ಕೂತ್ಕೊಳಕ್ಕೂ ಶಕ್ತಿ ಇಲ್ಲ. ಯಾರು ಒಬ್ಬರು ಹಿಡ್ಕೋಬೇಕು, ನನ್ನ ಎಪ್ಸಿ ಕೂಡಿಸಿ ಏನಾದ್ರು ನೀರು ಕುಡಿಸಿದ್ರೆ ನಾನು ಕುಡಿತಿದ್ದೆ, ಇಲ್ಲ ಅಂದರೆ ಹಿಂಗೆ ಮಲ್ಕೊಂಡೇ ಇರ್ತಿದ್ದೆ ಅಷ್ಟೇ ನಾನು. ಆ್ಯಂಡ್ ನನಗೆ ನಿದ್ದೆ ಬೇರೆ ಬರ್ತಿರ್ಲಿಲ್ಲ, ಒದ್ದಾಡ್ತಿದ್ದೆ. ಅದಾದಮೇಲೆ ತಕ್ಷಣ ಸ್ಕ್ಯಾನಿಂಗಿಗೆ ಕರ್ಕೊಂಡೋದ್ರು. ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನನಗೆ ಗೊತ್ತಾಯಿತು ನನಗೆ ಫುಡ್ ಇನ್ಫೆಕ್ಷನ್ ಆಗಿದೆ, ಆ ವಾಟರ್ಮೆಲನ್ ಜ್ಯೂಸಿಂದ ಅಂತ ಗೊತ್ತಾಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ ನನಗಂತೂ ಅಂತ ಗೊತ್ತಾಯಿತು. ಆ್ಯಂಡ್ ನನಗಾಗಿದ್ದು ಇನ್ಫೆಕ್ಷನ್ ಜಾಸ್ತಿ ಕರಳಲ್ಲಿ ಇನ್ಫೆಕ್ಷನ್ ಆಗಿತ್ತು ಗೈಸ್. ಸೊ ಆದ್ದರಿಂದ ನೀವು ಯಾರು ಇಷ್ಟೊಂದೆಲ್ಲ ಸಫರ್ ಪಡಬೇಡಿ. ಒಂದು ವಾಟರ್ಮೆಲನ್ ಜ್ಯೂಸಿಂದ ಇವಾಗ ಇಷ್ಟೊಂದೆಲ್ಲ ಕಲರ್ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಐ ಥಾಟ್ ಇದರಿಂದ ಎಷ್ಟೊಂದು ಜನಕ್ಕೆ 1-2-3 ಜನಕ್ಕಾದರೂ ಯೂಸ್ ಆಗಲಿ ಅಂತ ಈ ವ್ಲಾಗ್ನ ನಾನು ಇದ್ರ ಜೊತೆನೇ ಅಟ್ಯಾಚ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್, ಯಾರು ವಾಟರ್ಮೆಲನ್ ಜ್ಯೂಸ್ ಕುಡಿಬೇಡಿ, ಬೇಕಾದ್ರೆ ಫ್ರೆಶ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಿ ತಿನ್ನಿ ಆರಾಮಾಗಿ. ಆ್ಯಂಡ್ ನಾನು ಇವಾಗ ಆರಾಮಾಗಿದ್ದೀನಿ, ಸ್ವಲ್ಪ ಸಣ್ಣ ಆಗಿದ್ದೀನಿ, ಸ್ವಲ್ಪ ಏರುಪೇರುಗಳು ಲೈಫಲ್ಲಿ ಇದ್ದೇ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅದಾದಮೇಲೆ 3-4 ಡೇಸ್ ನಾನು ಹಾಸ್ಪಿಟಲೈಸ್ಡ್ ಆಗಿದ್ದೆ. ಅದಾದಮೇಲೆ ಎಲ್ಲ ರಿಕವರಿ ಆದಮೇಲೆ ನಾನು ಮನೆಗೆ ಕರ್ಕೊಂಬಂದರು ವಾಪಸ್. ನಾನು ಮನೆಗೆ ಬರೋ ದಿನವೂ ಗೈಸ್ ವಾಮಿಟ್ ಮಾಡ್ಕೊಂಡಿದ್ದೀನಿ, GKS ಆಗಿದೆ, ಎಲ್ಲನೂ ಆಗಿದೆ. ಬಿಕಾಸ್ ನಾನು ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು, ನಾನು ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಅಂತ ಅಂದ್ಕೊಂಡೆ. ಅದಾದಮೇಲೆ ಆ ಎಕ್ಸಾಮ್ಗೆ ಹಿಂಗೆ ಬರೆಯೋಕ್ಕೂ ಆಗ್ತಿಲ್ಲ ಗೈಸ್, ನನಗೆ ಹಿಂಗೆ ಪೆನ್ ಹಿಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಬಿಕಾಸ್ ಈ ಕೈಗೆ ಡ್ರಿಪ್ಸ್ ಆಗಿಬಿಟ್ಟಿದ್ರು ನನಗೆ, ಸಿಕ್ಕಾಪಟ್ಟೆ ದೊಡ್ಡ ಸುಜ್ಜಿಗಳು ಹಾಕಿದ್ರು ಬೇರೆ. ಸೊ ಆದ್ದರಿಂದ ಆಲ್ಮೋಸ್ಟ್ ನಾನು ಕೇಳ್ತಿದ್ದೀನಿ ನೈಟ್ ಆದರೂ ನಿಲ್ಲಿಸಿ, ನಾನು ಮಲ್ಕೋಬೇಕು ಅಂತ. ಅಂದರೆ ಇಲ್ಲ, ನಿಮಗೆ ನಿಲ್ಸಂಗೆ ಇಲ್ಲ, ನಮಗೆ ಡಾಕ್ಟರ್ ಹೇಳಿದ್ದಾರೆ, ಅಷ್ಟು ನೀವು ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀರ, ನಿಮಗೆ ನಿಲ್ಲಿಸ್ಬಿಟ್ರೆ ನೀವು ಫುಡ್ಡು ಕನ್ಸ್ಯೂಮ್ ಮಾಡ್ತಿಲ್ಲ, ಏನೂ ಇಲ್ಲ ಅಂದರೆ ಇದು ಹೋಗಲಿಲ್ಲ ಅಂದರೆ ನೀವು ತುಂಬ ಸುಸ್ತಾಗಿಬಿಡ್ತೀರ, ಆಮೇಲೆ ಅದು ಬೇರೆದಕ್ಕೆಲ್ಲ ಟರ್ನ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ರು. ನನಗೆ ತುಂಬ ಭಯ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ನೈಟು ನಿಲ್ಲಿಸ್ತಿಲ್ಲ, ಒಂದು ವಾಶ್ರೂಮ್ಗೆ ಹೋಗಿಬಿಡ್ತಿಲ್ಲ, ಏನಿಲ್ಲ, ಏನೂ ಆಗಲ್ಲ, ನಿಮಗೆ ಆರಾಮಾಗಿರಿ, ಡ್ರಿಪ್ಸ್ ಹೋಗ್ತಾ ಇದೆ ಅನ್ನೋರು. ಆ್ಯಂಡ್ ಟ್ಯಾಬ್ಲೆಟ್ಸ್ ಬೇರೆ ಬೆಳಿಗ್ಗೆ 5 ಕೊಡೋರು, ಸಂಜೆ 5 ಕೊಡೋರು. ನನಗಂತೂ ತಿಂದು ಕಷ್ಟಪಟ್ಟು ನುಂಗು. ಆ್ಯಂಡ್ ನಮ್ಮ ಮನೇಲಿ ಎಲ್ರಿಗೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟು ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇದ್ದೋಳು ಹಿಂಗಾಗ್ಬಿಟ್ಲಲ್ಲ ಅನ್ನೋದು ನಮ್ಮ ಅಪ್ಪಂಗೊಂದು ಟೆನ್ಷನ್ನು, ನಮ್ಮ ಅಮ್ಮಂಗೊಂದು ಟೆನ್ಷನ್ನು. ಆ್ಯಂಡ್ ನಮ್ಮ ಅಮ್ಮನಂತೂ ಬಿಟ್ಟೇ ಇರ್ತಿರ್ಲಿಲ್ಲ. ನಾನಂತೂ ಅಷ್ಟು ಹೆದ್ರುಕೊಂಡ್ಬಿಟ್ಟಿದ್ದೆ. ನಾನು ಅಷ್ಟು ಹತ್ತಿ ಇಟ್ಬಿಟ್ಟಿದ್ದೀನಿ. ಯಾಕೆ ಹತ್ರಿ, ಇಷ್ಟು ವೀಕಾ ನೀವು ಅಂತ ನೀವು ಅಂದ್ಕೊಬೋದು ಒಬ್ಬೊಬ್ರು. ಬಿಕಾಸ್ ನನಗೆ ಅಷ್ಟು ಆಗ್ತಾನೆ ಇರಲಿಲ್ಲ. ಐ ವಾಸ್ ಸೋ ಅನ್ಕಂಟ್ರೋಲಬಲ್. ನನಗೆ ಒಂದು ಕೂತ್ಕೊಳಕ್ಕೆ ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಹಿಂಗೆಲ್ಲ ಆಗ್ಬಿಡ್ತಲ್ಲ ನನಗೆ ನನ್ನ ಲೈಫಲ್ಲಿ ಅನ್ನೋದೊಂದು ರಿಗ್ರೆಟ್ ಫೀಲ್ ಆಗಿಬಿಡ್ತು. ಅದಾದಮೇಲೆ ಐ ವಾಸ್ ಸೋ ವೆಲ್ ಬ್ಯಾಕ್, ಐ ಕೇಮ್ ಬ್ಯಾಕ್, ಆರಾಮಾಗಿ ಬಂದಿದ್ದೀನಿ ಇವಾಗ. ಆ್ಯಂಡ್ ಸೊ ಆದ್ದರಿಂದ ಇಷ್ಟು ದಿನದಿಂದ ನಾನು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ನಿಮ್ಮೆಲ್ಲರ ಜೊತೆ. ಇಷ್ಟು 1 ಮಂತ್ ಗ್ಯಾಪ್ ಆಗಿಬಿಡ್ತು ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಬಟ್ ಸ್ಟಿಲ್ ನೀವೆಲ್ಲರೂ ನನಗೆ ಅದೇ ಪ್ರೀತಿ ಅಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮಗೆ ಗೊತ್ತಿರೋರಿಗೆ 1-2-3 ಜನಕ್ಕೆ ಶೇರ್ ಮಾಡಿ, ವಾಟರ್ಮೆಲನ್ ಜ್ಯೂಸಿಂದ ಎಷ್ಟೆಷ್ಟೆಲ್ಲ ಕಾಸ್ ಆಗ್ತಿದೆ ಅಂತ. ಆ್ಯಂಡ್ ತುಮಕೂರಲ್ಲಿರೋರು ದಯವಿಟ್ಟು ನನ್ನ ವಿಡಿಯೋ ನೋಡ್ತಿದ್ರೆ ಹುಷಾರಾಗಿ ವಾಟರ್ಮೆಲನ್ ಜ್ಯೂಸ್ನ ಕನ್ಸ್ಯೂಮ್ ಮಾಡಿ ಎಲ್ಲಾದರೂ. ಆ್ಯಂಡ್ ಒಂದು ಹಿಂಟ್ ಕೊಡ್ತೀನಿ, ನಾನು ಎಲ್ಲಿ ತೊಗೊಂಡಿದ್ದು ಈ ವಾಟರ್ಮೆಲನ್ ಜ್ಯೂಸ್ನ ಅಂದರೆ SITಲಿಂದ ನನಗೆ ಬಂದಿದ್ದು. SIT ಬ್ಯಾಕ್ ಗೇಟ್, ಫ್ರಂಟ್ ಗೇಟ್ ಕಡೆಯಿಂದ ಈ ಜ್ಯೂಸ್ ನನಗೆ ಬಂದಿದ್ದು. ಸೊ ಆದ್ದರಿಂದ ದಯವಿಟ್ಟು ಈ ಹಿಂಟ್, ಅಲ್ಲಿ ಯಾವ್ಯಾವ ಜ್ಯೂಸ್ ಅಂಗಡಿ ಇದೆ ನೋಡ್ಕೊಂಡು ಹುಷಾರಾಗಿ ಜ್ಯೂಸ್ನ ಕನ್ಸ್ಯೂಮ್ ಮಾಡಿ ಗೈಸ್. ನಾನು ಎಲ್ಲ ಅಂಗಡಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಒಂದು ಅಂಗಡಿ ಮೇಲೆ ಬ್ಲ್ಯಾಕ್ ಮಾರ್ಕ್ ಆಗಬಾರ್ದು. ಬಿಕಾಸ್ ಅವ್ರದ್ದು ಮಿಸ್ಟೇಕ್ ಇದೆ ನಾನು ಅನ್ಕೋಬೋದು. ಆ್ಯಂಡ್ ನಾವು ಅದನ್ನೆಲ್ಲ ಏನೇನೋ ಮಾಡಿದ್ವಿ, ಸಾರ್ಟ್ ಔಟ್ ಮಾಡಿದ್ವಿ ಆ ಅಂಗಡಿ ಮೇಲೆ. ಆ್ಯಂಡ್ ಎವ್ರಿಥಿಂಗ್ ಇಸ್ ಫೈನ್, ನಾನು ಆರಾಮಾಗಿದ್ದೀನಿ ಇವಾಗ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸರ್ಪ್ರೈಸಿಂಗ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಈ ವ್ಲಾಗ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಪ್ರೀತಿ ಸದಾ ಹೀಗೇಲಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್ ಗೈಸ್, ಲವ್.